ಎಸ್ ನ್ಯೂಸ್ಗೆ ಸ್ವಾಗತ. ನಾನು ನಜೀರ್ ಚೋರ್ಗಸ್ತಿ. ಕಲ್ಮಶವಿಲ್ಲದ ಪರಿಶುದ್ಧ ಮನೋಭಾವ, ಎಂಜಿನಿಯರ್ ಪದವೀಧರರು, ಒಕ್ಕಲುತನ ವ್ಯಾಪಾರದಲ್ಲಿ ಸಹಭಾಗಿಗಳು, ಅತ್ಯಂತ ಸಕ್ರಿಯ ಮತ್ತು ಜನಪರ ನಿಲುವಿನವರು. ಜನತೆ ಸನ್ಮಾನ್ಯ ಶ್ರೀ ಸೋಮನಗೌಡರವರನ್ನ ಅನ್ನದಾತರು ಮಾತನಾಡುವಂತೆ ಅತ್ಯಂತ ಸರಳ ಸಜ್ಜನಿಕೆಯ ಮೌಲ್ಯಗಳ ಸಹೃದಯಿ ಸೋಮನಗೌಡರು ಅಂತ ಹೇಳಿ ನಮ್ಮೆಲ್ಲ ಅಭಿಮಾನಿಗಳು ಮಾತನಾಡ್ತಾ ಇದ್ದಾರೆ. ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮದ ಕೃಷ್ಣ ಭಾಗ್ಯ ಜಲ ನಿಗಮದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಯ ಜ್ಯೋತಿ ಪ್ರಜ್ವಲಿಸಿದೆ. ಹಾಗೆಯೇ ಈಗ ಮಾನ್ಯ ಶ್ರೀ ಸೋಮನಗೌಡ ಅನಾವರಣ ಶಂಕುಸ್ಥಾಪನೆಯ ಅನಾವರಣ ಈಗಾಗಲೇ ಅಧೀಕ್ಷಕ ಇಂಜಿನಿಯರ್ ಎ.ಜಿ. ರಾಠೋಡ್ರವರು ತಮ್ಮ ಮುಂದೆ ವಾಸ್ತವಿಕ ಮಾತನಾಡಿ ವಿವಿಧ ಕಾಮಗಾರಿಗಳ ಕೋಟಿ ಹಣದ ಶಂಕುಸ್ಥಾಪನೆಯ ಕಾರ್ಯಕ್ರಮ ಇದೀಗ ತಮ್ಮ ಮುಂದೆ ಅನಾವರಣವಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸ್ತ್ರೀ ಶಕ್ತಿ ಸಂಘ ಅಭಿವೃದ್ಧಿನೇ ನಮ್ಮ ಮಂತ್ರ ಆಗ್ಬೇಕು. ಅಭಿವೃದ್ಧಿ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತು, ನಾನು ಸೇವಾ ಕೇಂದ್ರ ವೇದಿಕೆ ಮೇಲೆ ನಾನು ಕಾರ್ಯಕ್ರಮ ಪ್ರಾರಂಭ ಮಾಡಿ ಯಾರು ಹೆಸರು ತಗೊಳ್ಳಿಲ್ಲ. ಅದಕ್ಕೆ ದಂಡಿ ಒಂದು ನಾವು ಆಗ ಪತ್ರಿಕಾ ಬಂಧುಗಳು ಕೇಳಿದ್ರೆ ನಾವು ಭಾಷಣ ಮಾಡೋರಲ್ರಿ, ನಾವು ಭಾಷಣಕಾರಲ್ಲ. ಸುಮ್ಮನೆ ಏನೇನೋ ಗಡಿಬಿಡ ಏನೇನೋ ಮಾತಾಡ್ತಿರ್ತೀವಿ. ಅದ್ರ ತಪ್ಪಾಗುತ್ತೆ. ಈಗಾಗಲೇ ವೇದಿಕೆ ಮೇಲೆ ಆಚರಣೆ ಅಂತ ನಮ್ಮ ಕರ್ನಾಟಕ ರಾಜ್ಯದ ಹಿಂದೂ ಹುಲಿಯಲ್ಲೇ ಪ್ರಖ್ಯಾತಿ ಪಡೆದಂತ ಹಾಗೂ ವೇದಿಕೆ ಮೇಲೆ ಆಚರಣೆ ನಮ್ಮ ಪಕ್ಷದ ಅಧ್ಯಕ್ಷರು ಆತ್ಮೀಯ ಸಹೋದರ ಆರ್.ಎಸ್. ಪಾಟೀಲ್ ಕೂತ್ಕೊಳ್ಳೋರೆ ಹಾಗೂ ಇನ್ನೋರು ಆತ್ಮೀಯ ಸಹೋದರರು. ನಿಮ್ಗೆಲ್ಲ ಗೊತ್ತು, ಹಿಂದೆ ನಮ್ಮ ಬಿಜಾಪುರ ಜಿಲ್ಲೆ ವಿಶೇಷವಾಗಿ ಬಾಗೇವಾಡಿ ತಾಲೂಕಿನಲ್ಲಿ ರಾಜಕೀಯದಾಗ ಬಿ.ಎಸ್. ಪಾಟೀಲ್ ಸಾಸೂರು ಬಿ.ಎಸ್. ಪಾಟೀಲ್ ಮರಗುಳಿ ಅಂತ ಇಬ್ಬರು ಕೂಡ ರಾಜಕೀಯ ಮಾಡ್ಯಾರ. 50 ವರ್ಷ ಮಾಡಿದಾಗ ಇಲ್ಲೇ ವಿಧಾನಸೌಧದಾಗ ಹೋದ್ರು ಅವ್ರು ಇಬ್ರು ಜೋಡು ಪಾರಿವಾಳ ಅಂತ ಹೇಳ್ತಿದ್ರು. ಅವ್ರಿಗೆ ಇಬ್ರು ಒಂದೇ ಒಂದೇ ಮಾಡ್ತಿದ್ರು. ಅವ್ರ ಹೆಸರು ಒಂದಾಯ್ತು, ಬಸವನಗೌಡ ಸೋಮಗೌಡ ಪಾಟೀಲ್. ಈಗ ನಾನು ಕೂಡ ಸೋಮಗೌಡ ಬಸವನಗೌಡ ಪಾಟೀಲ್, ಅವರು ಸೋಮಗೌಡ ಬಸವನಗೌಡ ಪಾಟೀಲ್. 6 ತಿಂಗಳ ಗಿರಾಕಿಗಳ ಇವು. ಈ 6 ತಿಂಗಳಷ್ಟೇ ನೀವು ಮಜಾ ಮಾಡೋದು. ಅವ್ರು ಕ್ರಿಕೆಟ್ಗೆ ರೊಕ್ಕ ಕೊಡ್ತಾರೆ, ಬ್ಯಾಟಿಂಗ್ ಕೊಡ್ತಾರೆ, ಸ್ಟಂಪಿಗೆ ಕೊಡ್ತಾರೆ, ಜಾತ್ರೆಗೆ 1 ಲಕ್ಷ ಕೊಡ್ತಾರೆ. ಯಾರು ಸತ್ತಾರ ಅಂದ್ರೆ ಹೋಗಿ ಎಲ್ಲ 15,000 ಕೊಡ್ತಾರ. 6 ತಿಂಗಳ ತಮ್ಮಗಳೇ ನಾಳೆ ಡಿಕ್ಲೇರ್ ಆದ್ಮೇಲೆ ಯಾಮಂಡ ಬಂದ್ಬಿಡ್ಬೇಕು ಮನೆಗೆ. ಇದಕ್ಕೆಲ್ಲ ಇಟ್ಕೋರಿ. ನೀವು ಹಿಂಗೆ ತಪ್ಪು ಮಾಡಿನೇ ನನ್ನ ಕಳ್ಕೊಂಡ್ರಿ. ಯಾಕಂದ್ರೆ ನಾನೇ ಅವಾಗ ಕರ್ನಾಟಕ ಮುಖ್ಯಮಂತ್ರಿ ಆಗ್ತಿದ್ದೆ, ಯಡಿಯೂರಪ್ಪ. ಆ 10 ವರ್ಷ ನೀವು ಪಶ್ಚಾತ್ತಾಪಟ್ಟಿರಿ ನನ್ನ ಕಳ್ಕೊಂಡು. ಆ 10 ವರ್ಷದಿಂದ ನೀರಾವರಿ ಬರ್ತಿತ್ತಿಲ್ಲ. ನಾನೇ ಯಡಿಯೂರಪ್ಪನವ್ರು ತೆಗೆದ ಮ್ಯಾಗ ಜಗದೀಶ್ ಶೆಟ್ಟರು ಸದಾನಂದ ರೇಲಿ ಹಾಕ್ತಿದ್ರಿ. ಬಸವನಗೌಡ ಪಾಟೀಲ್ ಯತ್ನಾಳಿ ರಾಜ್ಯದ ಮುಖ್ಯಮಂತ್ರಿ ತಪ್ಪಿಸ್ಕೊಂಡ್ರಿ. ಮತ್ತೆ ಈಗೇನೇನು ಯಾರು ಬಂದು ಹೇಳ್ತಾರೆ, ಆಕಳ ಮಾರ್ಯಾರು ಬಂದು ಹೇಳ್ತಾರೆ, ನಾ ಭಾಳ ಒಳ್ಳೆ ಕೆಲಸ ಮಾಡ್ತೀನಿ. ಎಲ್ಲ ತುಂಬ್ಕೊಳಕ್ ಬರ್ತಾರ. ಉದ್ಧಾರ ಮಾಡಬೇಕು ಅನ್ನೋಂಥವ್ರು ಸೀರೆ ಹಂಚೋದಿಲ್ಲ. ನಾ ಹೇಳಿ ಬಿಜಾಪುರ ನಾ ಸೀರೆ ಹಂಚೋದಿಲ್ಲ, ಸಕ್ರೆ ಹಂಚೋದಿಲ್ಲ. ಕಷ್ಟ ಕಾಲದಾಗ ಯಾರು ಬಂದಾರಪ್ಪ? 4 ವರ್ಷ 8 ಮಂದಿ ನಿಮಗೆ ಕ್ರಿಕೆಟ್ಗೆ ರೊಕ್ಕ ಕೊಡ್ತಾರೆ. ಲೆಕ್ಕ ಕೊಡೋಣ.
4 ವರ್ಷನಾಗ ಎಷ್ಟು ಸಾಮೂಹಿಕವಾವು ಇಲ್ಲಿ ಮಾಡ್ಯಾರ. ಯಾರು ಮಾಡೋದಿಲ್ಲ. 6 ತಿಂಗಳಿದ್ದಾಗ ಬಿಳಿದೊಂದು ಅಂಗಿ ಹಾಕೋತಾರ, 2 ಗಾಡಿ ತಗೋತಾರ. ನಾನು ನನ್ನನ್ನು ಶಾಸಕರ ಮಾಡಿದ್ರೆ ನಂದನವನ ಮಾಡುತ್ತೇನೆ, ಇತಿಹಾಸದಲ್ಲಿ ಕೇಳದೆ ಕೇಳಿ ಅಭಿವೃದ್ಧಿ ಮಾಡ್ತೀನಿ. ಎಲ್ಲಿದ್ರಪ್ಪ ನೀವು 6 ತಿಂಗಳಿಂದ? ನಿಮಗೂ ಏನಾಗ್ತದೆ, ಎಲ್ಲನೂ ಕಾರ್ಯಕ್ರಮ ಹಾಕಿರ್ತೀರಿ. ಹಳೆ ನಾನು ನೋಡ್ತೀನಿ, ಎಲ್ಲ ಕ್ಯಾಂಡಿಡೇಟ್ಗಳನ್ನ ಹಾಕ್ತಾರೆ. ಎಲ್ಲ ಕ್ಯಾಂಡಿಡೇಟ್ಗಳು 10-20 ಸಾವಿರ ತಗೊಂಡಿರ್ತಾರೆ ಕಾರ್ಯಕ್ರಮ. ಹಿಂಗೆ ಮಾಡಿ ಕಡೆಗೆ ಓಟ್ ಯಾರಿಗೆ ಹಾಕ್ತಿರೋ ಹಳೆ ಮೇಲೆ ಬರ್ತಾರೆ. ಆಮೇಲೆ ಎಲ್ಲಿವರೆಗೆ ಇದು ಹೋಗುದಿಲ್ಲ, ಇದು ಕೆಟ್ಟ ಸ್ವಭಾವ ಮತಕ್ಷೇತ್ರ ಉದ್ಧಾರ ಆಗೋದಿಲ್ಲ. ನೀರಾವರಿ ಆಯ್ತಂದ್ರೆ ಯಾರೂ ಸಾಮೂಹಿಕ ವಿವಾಹ ಮಾಡೋದು ಬೇಕಾಗಿಲ್ಲ. ನಮ್ಮ ಜನರದ್ದು ನೀರಾವರಿ ಆಯ್ತಂದ್ರೆ ಪ್ರತಿಯೊಂದು ಕುಟುಂಬ ಸ್ವಾವಲಂಬಿ ಆಗ್ತದೆ. ನೀರು ಹರಿತಂದ್ರೆ ಅಲ್ಲಿ ಜಾತಿ ಬರೋದಿಲ್ಲ. ಎಲ್ಲ ಜಾತಿಯವರು ಹೊಲಕ್ಕೆ ನೀರು ಹೋಗ್ತಾರೆ. ಎಲ್ಲ ಜಾತಿಯವರು ಉದ್ಧಾರ ಯಾವಾಗ ಆಗೋದು? ನೀರಾವರಿ ಆದಾಗನೇ, ಅಭಿವೃದ್ಧಿ ಆದಾಗನೇ. ಚುನಾವಣೆಗೆ 1000 ಕೊಟ್ಟಾರೋ 2000 ಕೊಟ್ಟಾರೋ, ಸಂಜೆ ತನ ಎಲ್ಲ ಭಾಳ ಚಲೋ ಐತ್ರಿ ಗೌಡ್ರ. ರಾತ್ರಿ ಕಿಟಕಿಯಾಗ ತಂದು ರೊಕ್ಕ ಹೋಗೋದಾರ ನಮ್ಗೆ. ನಾವು ಹೋಗಿ ಹಾಕ್ತೀವಿ ಅನ್ಕೋತ ಕೂತ್ರ ನಿಮ್ಮನ್ನ